ಓಂ ನಮ ಸಿದ್ಧಿಭ್ಯ ಓಂ ನಮ ಸಿದ್ಧಿಭ್ಯ ಓಂ ನಮ ಸಿದ್ಧಿಭ್ಯ. ಜೈ ಜಿನೇಂದ್ರ ಸದ್ಧರ್ಮ ಬಂಧುಗಳು. ಜೈನ ಧರ್ಮ ವಿಶ್ವದ ಅನಂತ ಸತ್ಯಗಳ ಮೇಲೆ ಆಧಾರಿತವಾದಂಥ ಧರ್ಮ. ಪಾರಂಪರಿಕ ನಂಬಿಕೆಯ ಪ್ರಕಾರ ವೃಷಭದೇವ ಈ ಸತ್ಯಗಳನ್ನು ಮೊದಲು ಅರಿತವ. ಈ ಅರಿವನ್ನು ಹೊಂದಿದವರನ್ನು ತೀರ್ಥಂಕರರು ಎಂದು ಹೇಳಲಾಗುತ್ತದೆ. ವೃಷಭದೇವನ ನಂತರ ಬಂದ 23 ತೀರ್ಥಂಕರರಲ್ಲಿ ವರ್ಧಮಾನ ಮಹಾವೀರರು ಕೊನೆಯವರು. ಜೈನ ಧರ್ಮದಲ್ಲಿ ಸತ್ಯ, ನೀತಿ, ಉತ್ತಮ ನಡವಳಿಕೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಜೈನ ದರ್ಶನದ ಪ್ರಕಾರ ಜಗತ್ತು ಮತ್ತು ಜೀವ ಅನಾದಿಯಾದದ್ದು. ಹಾಗೆಯೇ ಈ ಯಾವುದೇ ಜೀವಿಯ ಹುಟ್ಟು, ಸಾವು, ಸುಖ, ದುಃಖಗಳಿಗೆ ಕರ್ಮವೇ ಕಾರಣವಾಗಿದ್ದು ಕರ್ಮವು ಅನಾದಿಯಾಗಿರುತ್ತದೆ. ಆದರೆ ರತ್ನತ್ರಯಗಳ ಸಾಧನೆಯ ಸಹಾಯದಿಂದ ಈ ಕರ್ಮದ ಬಂಧನದಿಂದ ಮುಕ್ತರಾಗಬಹುದು. ಇವುಗಳೊಂದಿಗೆ ಜೈನ ಧರ್ಮದಲ್ಲಿ ಪಂಚಾಣು ವ್ರತಗಳನ್ನು ತಿಳಿಸಲಾಗಿದೆ. ಅವುಗಳೆಂದರೆ ಮೊದಲನೆಯದು ಅಹಿಂಸೆ. ಅಹಿಂಸೆ ಎಂದರೆ ಯಾವುದೇ ಜೀವಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು. 2 ಸತ್ಯತೆ. ಸತ್ಯತೆ ಎಂದರೆ ಸತ್ಯವನ್ನು ಹಾನಿಯಾಗದಂತೆ ಮಾತನಾಡುವುದು. 3 ಅಚೌರ್ಯ. ಅಚೌರ್ಯ ಎಂದರೆ ಕದಿಯದಿರುವುದು ಅಥವಾ ಸ್ವ ಇಚ್ಛೆಯಿಂದ ಕೊಡದ ಯಾವುದನ್ನು ತೆಗೆದುಕೊಳ್ಳದೇ ಇರುವುದು. 4 ಬ್ರಹ್ಮಚರ್ಯ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಭೋಗದಿಂದ ನಿಯಂತ್ರಿಸುವುದು. 5 ಅಪರಿಗ್ರಹ. ಅಪರಿಗ್ರಹ ಎಂದರೆ ಜನರು, ಸ್ಥಳಗಳು ಮತ್ತು ಭೌತಿಕ ವಸ್ತುಗಳಿಂದ ದೂರವಿರುವುದು. ಈ 5 ತತ್ವಗಳಲ್ಲಿ ಅಹಿಂಸೆ ಮತ್ತು ಅಪರಿಗ್ರಹಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅಹಿಂಸೆ. ಅಹಿಂಸೆ ಇದು ಜೈನ ಧರ್ಮದ ಪ್ರಮುಖ ತತ್ವವಾಗಿದೆ. ಇದನ್ನು ಜೈನ ಧರ್ಮದ ಮೂಲಾಧಾರ ಎಂದಲೇ ಹೇಳಬಹುದು. ಅಹಿಂಸೆಯೇ ಸರ್ವೋಚ್ಚ ಧರ್ಮ ಅಥವಾ ಅಹಿಂಸಾ ಪರಮೋ ಧರ್ಮ ಎಂದು ಜೈನ ಸಾಹಿತ್ಯದಲ್ಲಿ ಪದೇ ಪದೇ ಹೇಳಲಾಗುತ್ತದೆ. ಯಾವುದೇ ಜೀವಿಗೆ ಗಾಯಗೊಳಿಸಬೇಡಿ, ಹಿಂಸಿಸಬೇಡಿ, ದಬ್ಬಾಳಿಕೆ ಮಾಡಬೇಡಿ, ಗುಲಾಮರನ್ನಾಗಿ ಮಾಡಬೇಡಿ, ಹಿಂಸಿಸಬೇಡಿ ಅಥವಾ ಕೊಲ್ಲಬೇಡಿ ಎಂದು ಹೇಳಲಾಗುತ್ತದೆ. ಜೈನ ಧರ್ಮದಲ್ಲಿ ಗಾತ್ರ, ಆಕಾರ ಹಾಗೂ ವಿವಿಧ ಆಧ್ಯಾತ್ಮಿಕ ಬೆಳವಣಿಗೆಗಳನ್ನು ಲೆಕ್ಕಿಸದೆ ಪ್ರತಿಯೊಂದು ಜೀವಿಯೂ ಸಮಾನವಾಗಿದೆ. ಯಾವುದೇ ಜೀವಿ ಇತರ ಜೀವಿಗೆ ಹಾನಿ ಮಾಡುವ ಹಕ್ಕಿಲ್ಲ. ಹಾಗೆ ಪ್ರತಿಯೊಂದು ಜೀವಿಗೂ ಅಸ್ತಿತ್ವದಲ್ಲಿರಲು ಹಕ್ಕಿದೆ. ಪ್ರತಿಯೊಂದು ಜೀವಿಯೊಂದಿಗೆ ಸಾಮರಸ್ಯ ಮತ್ತು ಶಾಂತಿಯೊಂದಿಗೆ ಬದುಕುವುದು ಅತಿ ಅವಶ್ಯಕವಾಗಿರುತ್ತದೆ. ಪ್ರಾಯೋಗಿಕವಾಗಿ ಹೇಳುವುದಾದರೆ ಅಹಿಂಸೆಯ ಪರಿಪೂರ್ಣ ಆಚರಣೆ ಕಷ್ಟ ಸಾಧ್ಯ. ಏಕೆಂದರೆ ನಾವು ಉಸಿರಾಡುವಾಗ, ನೀರು ಕುಡಿಯುವಾಗ ಹಾಗೂ ಊಟ ಮಾಡುವಾಗ ಸಾವಿರಾರು ಜೀವಿಗಳು ಸಾಯುತ್ತವೆ. ಆದ್ದರಿಂದ ಜೈನ ಧರ್ಮ ಅತ್ಯಂತ ಕೆಳಮಟ್ಟದ ಜೀವಿಗಳನ್ನು ಕೊಲ್ಲುವುದು ನಾವು ಬದುಕುಳಿಯುವ ಆದರ್ಶ ಮಾರ್ಗವಾಗಿರಬೇಕು ಎಂದು ಹೇಳುತ್ತದೆ. ಹಾಗೆಯೇ ಜೈನ ಧರ್ಮವು ಅಹಿಂಸೆಯ ಆಚರಣೆಯಿಂದ ಶತ್ರು ಮಿತ್ರನಾಗುತ್ತಾನೆ, ದ್ವೇಷಿಸುವವ ಪ್ರೀತಿಸಲು ಕಲಿಯುತ್ತಾನೆ ಎಂದು ಹೇಳುತ್ತದೆ. ಜೈನ ಧರ್ಮವು ಅಹಿಂಸೆಯ ಆಚರಣೆಯಿಂದ ಮಾನವ ಹೇಡಿಯಾಗಬೇಕೆಂದಲ್ಲ, ಆದರೆ ಹಿಂಸೆಯನ್ನು ಆತ್ಮಬಲದಿಂದ ಎದುರಿಸಲು ಕಲಿಯಬೇಕು ಎಂಬುದು ಅಹಿಂಸೆಯ ಮೂಲ ಸಂದೇಶವಾಗಿರುತ್ತದೆ. ಈಗ 2ನೇ ತತ್ವಕ್ಕೆ ಬರುವುದಾದರೆ ಅಪರಿಗ್ರಹ. ಅಪರಿಗ್ರಹ ಎಂದರೆ ಅಸ್ವಾಮ್ಯತೆ ಅಥವಾ ದುರಾಸೆ ಇಲ್ಲದರ ಪರಿಕಲ್ಪನೆಯಾಗಿದೆ. ಇದು ಜೈನ ಪರಿಕಲ್ಪನೆ ಹಾಗೂ ಅಷ್ಟಾಂಗ ಯೋಗ ಮತ್ತು ರಾಜಯೋಗಗಳ ಸಂಪ್ರದಾಯದ ಭಾಗ ಕೂಡ ಆಗಿದೆ. ಅಪರಿಗ್ರಹಗಳ ಸಾಮಾನ್ಯ ಅರ್ಥ ಸಮಯ ಮತ್ತು ಅವಧಿಯೊಂದಿಗೆ ಬದಲಾಗುವ ಸಂಪತ್ತನ್ನು ಅಗತ್ಯವಿದ್ದಷ್ಟೇ ಅಥವಾ ಪ್ರಮುಖವಾದವುಗಳಿಗೆ ಮಿತಿಗೊಳಿಸುವುದು. ಜೈನ ಧರ್ಮವು ಒಬ್ಬ ವ್ಯಕ್ತಿಯು ಹೆಚ್ಚು ಲೌಕಿಕ ಸಂಪತ್ತನ್ನು ಹೊಂದಿದ್ದರೆ ಅದನ್ನು ಪಡೆಯಲು ಅಥವಾ ಉಳಿಸಿಕೊಳ್ಳಲು ಪಾಪ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೂ ಅವನು ದೀರ್ಘಾವಧಿಯಲ್ಲಿ ಅತೃಪ್ತನಾಗಬಹುದು ಎಂದು ನಂಬುತ್ತದೆ. ಜೈನ ಧರ್ಮವು ಲೌಕಿಕ ಸಂಪತ್ತು ನಮ್ಮಲ್ಲಿ ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ಹಾಗೂ ಇದು ನಿರಂತರವಾಗಿ ಅಹಿಂಸೆ, ಸ್ವಾರ್ಥ, ಅಹಂಕಾರ, ದ್ವೇಷ, ಅಹಿಂಸೆಗಳಿಗೆ ಕಾರಣವಾಗುತ್ತದೆ ಎಂದು ಹೇಳುತ್ತದೆ. ಭಗವಾನ್ ಮಹಾವೀರರು ಆಸೆಗಳಿಗೆ ಮಿತಿ ಇಲ್ಲ, ಹಾಗೆ ಆಕಾಶ ಒಂದೇ ಅವುಗಳಿಗೆ ಕೊನೆ ಎಂದು ಹೇಳುತ್ತಾರೆ. ಜೈನ ಧರ್ಮ ಲೌಕಿಕ ಸಂಪತ್ತನ್ನು ಹೊಂದುವುದರಿಂದ ನಮ್ಮಲ್ಲಿ ಜನನ ಮತ್ತು ಮರಣದ ಬಂಧನಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ನಾವು ಈ ಆಧ್ಯಾತ್ಮಿಕ ಮುಕ್ತಿಯನ್ನು ಹೊಂದಲು ಬಯಸುವುದಾದರೆ ಈ ಎಲ್ಲ 5 ವಸ್ತುಗಳ ಅಥವಾ 5 ಇಂದ್ರಿಯಗಳ ಮೇಲಿನ ಮೋಹವನ್ನು ದೂರ ಮಾಡಬೇಕು ಅಥವಾ ಮಿತಿಗೊಳಿಸಬೇಕು ಎಂದು ಹೇಳಬಹುದು. ಇದರೊಂದಿಗೆ ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರ.